ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ಇದು ಎಸ್ಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಎಸ್ಟರ್ಡೇ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅದರ ಆಡಿಯೋ ಒರಿಜಿನಲ್ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಮಳೆ ಬರಂಗೈತೆ ಆಡಿಯೋ ರೆಕಾರ್ಡ್ನ ಕೊಡ್ತೀನಿ. ಆ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ಹೊರಗಡೆ ಬಂದ್ವಿ. ಹೊಸದಾಗಿ ಉಡುಪಿ ಕೃಷ್ಣಧಾಮ ವೆಜ್ ಅಂತ ಒಂದು ಪಾರ್ಟಿ ಹಾಲ್ ಇತ್ತು. ಅದು ಹೋಟೆಲ್ ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿತ್ತು. ಹೊಸದಾಗಿ ಓಪನ್ ಮಾಡಿದರು ಅಂತ ಹೇಳಿ ನಾನು ನನ್ನ ಹಸ್ಬೆಂಡು ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ತುಂಬ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು. ಲೈಟಿಂಗ್ಸ್ ಎಲ್ಲ ಹೊಸದಾಗಿದ್ದರೆ ಎಲ್ಲ ಹೊಸದಾಗಿ ಕಾಣ್ತಾ ಇರುತ್ತಲ್ಲ, ಸೊ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ನನ್ನ ಮಗಳಿಗೆ ಖುಷಿ ಆಯಿತು. ಹಾಗೆ ನಾನು ಎಲ್ಲಾದರೂ ಔಟ್ಸೈಡ್ ಹೋದಾಗ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಅಂದರೆ ನನ್ನ ಮಸಾಲೆ ದೋಸೆನೇ. ಚಾಟ್ಸ್ ಕೌಂಟರ್ ಇದು. ಗೋಬಿ ಮಂಚೂರಿ, ಪಾನಿಪುರಿ ಈ ಥರ ಐಟಮ್ಸ್ ನೋಡಿ ಇದು ಬಂದರೆ. ಹಾಗೆ ನನ್ನ ಫೇವ್ರೇಟ್ ಮಸಾಲ ದೋಸೆ ಬಂತು. ಅವ್ರಿಗೂ ಮಸಾಲೆ ದೋಸೆನೇ ತೊಗೊಂಡಿದ್ರು. ನಾನು ತಿನ್ನೋವರೆಗೂ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ರು ನಕ್ಷಾನ ಎತ್ಕೊಂಡು. ಹಾಗೆ ಅಲ್ಲಿಂದ ಊಟ ಮಾಡಿ ಹೊರಗಡೆ ಬಂದಮೇಲೆ ಇದು ಲೈಟಿಂಗ್ ಹಾಕಿ ಫುಲ್ಲು ಡೆಕೋರೇಟ್ ಮಾಡಿ ಹಾಕಿದ್ರು. ಇದು ಇಷ್ಟ ಆಯಿತು ಅಂತ ಹೇಳಿ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಹಾಗೆ ಮನೆ ಕಡೆ ಹೊರಟು ಬರಬೇಕಾದ್ರೆ ಮನೆಗೆ ಸ್ವಲ್ಪ ದೇವ್ರ ಗುಡಿ, ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ತರೋದಿತ್ತು ಅಂತ ಹೇಳಿ ಮಾತಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸ್ವೀಟಿ ನನ್ನ ಜೋಡಿ ಹೀಗೆ ಅವ್ರನ್ನ ಆಡೇಳಿ ರೇಗಿಸ್ಕೊಂಡು ಬರ್ತಾ ಇದ್ವಿ. ಹಾಗೆ ನಾವು ಇಲ್ಲಿ ಒಂದು ಶಾಪಿಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಸೋಫಾ ಸೆಟ್ಟು, ಬೆಡ್, ಕಾಟು ಎಲ್ಲ ಯಾವ್ದು ನೋಡಿದ್ರೂ ಒಂದಕ್ಕೊಂದು ಚೆನ್ನಾಗಿತ್ತು. ಯಾವ್ದು ತೊಗೊಳೋದು ಬಿಡೋದು ಅಂತ ಅನ್ನಿಸ್ತಾ ಇತ್ತು. ಎಲ್ಲ ನೋಡಿದ್ವಿ. ಫೈನಲಾಗಿ ಕಾಸ್ಟ್ ಎಲ್ಲ ಕೇಳಿದ್ದಕ್ಕೆ ಸ್ವಲ್ಪ ಜಾಸ್ತಿನೇ ಇತ್ತು. ನಮ್ಮ ಬಜೆಟ್ಗೆ ಅದು ರೀಚ್ ಆಗೋ ಥರ ಇರಲಿಲ್ಲ, ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಈ ಸೋಫಾ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ಚಿಕ್ಕ ಐಟಮ್ಸ್ ಎಲ್ಲ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಹಾಗೆ ಇದು ಕೂಡ ಇಷ್ಟ ಆಯಿತು. ಎಲ್ಲ ವುಡನಲ್ಲಿ ಮಾಡಿರ್ತಾರೆ, ಅದು ಕೂಡ ಒಳ್ಳೆ ಕ್ವಾಲಿಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದು ಹಾಕಿದ್ರೆ ಸೋಫಾ ಅಂತ ಇಷ್ಟಪಟ್ಟೆ. ಬಟ್ ಆಲ್ರೆಡಿ ನಾವು ಸೋಫಾನ ಪರ್ಚೇಸ್ ಮಾಡಿಬಿಟ್ಟಿದ್ವಿ. ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಅವರು. ಹಾಗೆ ನಮಗೆ ಮೇಯ್ನಾಗಿ ಬೇಕಾಗಿದೆ ಫೋಟೋಸ್ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಒಂದು ಪುಟ್ಟದಾದ ಗುಡಿ ಬೇಕಿತ್ತು. ಅದಕ್ಕೋಸ್ಕರ ನಾವು ಅದನ್ನು ಸರ್ಚ್ ಮಾಡಿ ಈ ಅಂಗಡಿಗೆ ಬಂದಿದ್ದು. ಮೇಯ್ನ್ ಕಾರಣನೇ ಅದು, ದೇವ್ರ ಗುಡಿ ಮತ್ತು ಚಪ್ಪಲಿ ಸ್ಟ್ಯಾಂಡ್ ತೊಗೊಂಡು ಬರೋಣ ಅಂತ ಹೇಳಿ ಮಾತಾಡಿಕೊಂಡು ಬಂದಿದ್ವಿ. 2 ಕಲರಲ್ಲಿ ನನಗೆ ಆ ಕಡೆ ಕಲರ್ ತುಂಬ ಇಷ್ಟ ಆಯಿತು. ನಮ್ಮ ಪಾಪುನು ಅದನ್ನೇ ಇಷ್ಟಪಟ್ಲು. ಹಾಗೆ ಅದರ ರೇಟ್ ಎಲ್ಲ ವಿಚಾರಿಸ್ತಾ ಇದ್ವಿ ಅವರು.
ಅದೆಲ್ಲ ಆದಮೇಲೆ ನಮಗೆ ಒಂದು ಚಪ್ಪಲಿ ಸ್ಟ್ಯಾಂಡ್ ಬೇಕಿತ್ತು ಅಂತ ಹೇಳಿ ನಾವು ಚಪ್ಪಲಿ ಸ್ಟ್ಯಾಂಡ್ ನೋಡೋದು. ಅದರಲ್ಲಿ ನನಗೆ ಈ ಕಡೆ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು. ಅದು ಯಾವ್ದು ಬೇಕು ಅಂತ ಕೇಳ್ತಾ ಇದ್ರು ನನ್ನ ಹಸ್ಬೆಂಡು. ನಾನು ಅದರಲ್ಲಿ ಎರಡೂ ಕೂಡ ಚೆನ್ನಾಗಿತ್ತು. ನಾನು ಯಾವ್ದು ಸೆಲೆಕ್ಟ್ ಮಾಡಬೇಕು ಗೊತ್ತಾಗದೆ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿತ್ತು ಅಂತೇಳಿ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಅವರು ಎಲ್ಲಿಗೆ ಡೆಲಿವರಿ ಕೊಡಬೇಕು ಅಂತ ಹೇಳಿ ನಮ್ಮ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕೊಟ್ಟು, ಹಾಗೆ ಅವರು ಏನೆಲ್ಲ ಕೇಳ್ತಾರೋ ಆ ಕ್ವಶನ್ಸ್ಗೆಲ್ಲ ನನ್ನ ಹಸ್ಬೆಂಡ್ ಆನ್ಸರ್ ಮಾಡ್ತಾಯಿದ್ರು. ಹೌದು, ಅದಕ್ಕೇನೆ. ಕೊನೆಗೂ ಅದನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಅವರು ನಾಳೆ ಡೆಲಿವರಿ ಕೊಡ್ತೀವಿ ಅಂತ ಹೇಳಿ ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೀಗೆ ಕನ್ನಡದವ್ರನ್ನ ಬೆಳೆಸಿ. ತುಂಬ ಖುಷಿ ಪಡುವಂಥ ವಿಷಯ ಏನು ಅಂತಂದರೆ 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಮಂಡಿ ಊರುತ್ತದೆ.